ಚನ್ನಪಟ್ಟಣದ ಗೊಂಬೆಯಾಟದಲ್ಲಿ ಕ್ಷೇತ್ರದ ಜನರ ಒಲವು ಯಾರ ಪರ ಇದೆ ಅನ್ನೋದರ ಕುರಿತು ಪವರ್ ಟಿವಿ ಜನಾಭಿಪ್ರಾಯವನ್ನ ಸಂಗ್ರಹಿಸಿದೆ. ಬನ್ನಿ ನೋಡೋಣ. ಯಾರು ಗೆಲ್ಲಬಹುದು ಚನ್ನಪಣ್ಣ? ನಮಗೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಯಾಕೆ ಹೆಂಗೆ ನಿಖಿಲ್ ಕುಮಾರಸ್ವಾಮಿ? ನಿಖಿಲ್ ಕುಮಾರಸ್ವಾಮಿ ಅಂದರೆ ಅವರು ಈಗ ಹೊಸ್ತಾ ನಿಂತಿರೋದ್ರಿಂದ 2 ಮ್ಯಾಚ್ ಸೋತಿರೋದ್ರಿಂದ ಈ ಸತಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು 15,000 ಲೀಡಿಂಗಲ್ಲಿ ಬರ್ತಾರೆ ಅಂತ. ಯಾಕೆ ಯೋಗೇಶ್ ಅವರು ಮಾಡಿದ್ರು ಅವರು ಈಗ ನೋಡಿ ಹಿಂಗೆ ಜಂಪಿಂಗ್ ಮಾಡ್ತಾರೆ. ಏನು ಈಗ ಕಾಂಗ್ರೆಸ್ಗೆ ಹೋದ್ರು, ಓಟ್ರಿಪ್ಪೆಲ್ಲ ಕಾಂಗ್ರೆಸ್ಸಲ್ಲಿದ್ದು BJP ಬಂದರು. ಈಗ ದಳಕ್ಕೆ ಕೂರು ಬರಲ್ಲ ಕಾಂಗ್ರೆಸ್ ಮಾಡಿದ್ರು. ಈಗ ಅದರಿಂದ ನಾವು ಆಗಿನಲ್ಲೂ JDS ಪಕ್ಷದಲ್ಲಿ ಇದು ಮಾಡಿದ್ವಿ. JDS ಅಲ್ಲಿ ನಾವು ಯೋಗೇಶ್ವರ್ ಗೆಲ್ತಾರೆ. ಈ ಸತಿ ಲೇಡೀಸ್ ಓಟು ಜಾಸ್ತಿ ಆಗಿರೋದ್ರಿಂದ ಈ ಗೃಹ 5 ಗ್ಯಾರಂಟಿಗೋಸ್ಕರ ಯೋಗೇಶ್ವರ್ ಗೆಲ್ತಾರೆ. ಆದರೂ ಯೋಗೇಶ್ವರ್ಗಿಂತ ಯೋಗೇಶ್ವರ್ ಆದಂಥ ಒಂದು ವರ್ಚಸ್ಸದೆ. ಪಕ್ಷ ನೋಡಲ್ರು, ವ್ಯಕ್ತಿ ನೋಡ್ತಾರೆ. ಯೋಗೇಶ್ ಆದಂಥ ವೋಟ್ ಬ್ಯಾಂಕ್ ಐತೆ. ಯೋಗೇಶ್ವರ್ ಖಂಡಿತವಾಗಿ 15,000 ಲೀಡಿಂಗಲ್ಲಿ ಗೆಲ್ತಾರೆ. ನಾವು ಯೋಗೇಶ್ವರ್ ಯಾರು ಗೆಲ್ಲಬಹುದು ಚನ್ನಪಟ್ಟಣದಲ್ಲಿ? ಯೋಗೇಶ್ವರ್ ಗೆಲ್ತಾರೆ. ಹೆಂಗೆ ಯೋಗೇಶ್ವರ್? ನಮ್ಮ ತಾಲೂಕಿನ ಮನೆ ಮಗ, ಹೊರಗಡೆಯಿಂದ ಬಂದಿರೋರಿಗೆ ಯಾಕೆ ಸೇರಿಸ್ಬೇಕು? ನಮ್ಮ ತಾಲೂಕಿನವ್ರು ಇರಲಿ. ನೀರಾವರಿ ಹರಿಕಾರ ಬೆಳಗ್ಗೆ ಎದ್ದೇಟಿಗೆ ಕೈಗೆ ಸಿಗ್ತಾರೆ. ಅವ್ರನ್ನೆಲ್ಲ ಹುಡುಕಿ ಹೋಗೋದು. ಬಿಡದಿಲ್ಲಿದ್ದಾರೋ, ಹಾಸನದಲ್ಲಿದ್ದಾರೋ, ಬೆಂಗಳೂರಲ್ಲಿದ್ದಾರೋ ಆ ಒಂದು ದೇಶದಲ್ಲಿ ಯಾವ ಲೆಕ್ಕಾಚಾರ ಯೋಗೇಶ್ವರ್ ಗೆಲ್ತಾರೆ ಅನ್ನೋದಕ್ಕೆ ಲೆಕ್ಕಾಚಾರ ಅಂದರೆ ಯಾವ ಥರ ಅಂತ? ಯೋಗೇಶ್ವರ್ ಗೆಲ್ತಾರೆ ಅಂದರೆ ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಮಾಡಿರೋರೆ ಅವರು. ನೀರಾವರಿ ಹರಿಕಾರ ಎಲ್ಲ ಕೆಲಸ ಮಾಡೋದಿಲ್ಲ. ಯಾವ ಥರ ಯಾವ ಕಡೆ ಜಾಸ್ತಿ ಬರ್ಬೋದು? ಮಹಿಳೆಯರು ಮತದಾನ ಜಾಸ್ತಿ ಆಗೈತೆ. ಆಮೇಲೆ ಟೌನು ಚೆನ್ನಾಗೈತೆ. ಆ ಲೆಕ್ಕಾಚಾರದಲ್ಲಿ ಗೆಲ್ತಾರೆ. ಯಾರು ಗೆಲ್ಲಬಹುದು ಚನ್ನಪಟ್ಟಣದಲ್ಲಿ? ನಮ್ಮಲ್ಲಿ ನಮ್ಮ ಸ್ಥಳೀಕರು ಬರಬೇಕು. ಮಾಡವ್ರೆ ಚನ್ನಪಟ್ಟಣ ತಾಲೂಕು ಸ್ವಲ್ಪ ಇವರೇನು ಮಾಡಲಿಲ್ಲ. ಚನ್ನಪಟ್ಟಣ ಒಣಗೋಗಿದ್ದನ್ನ ಚಿಗುರಿಸ್ತನು ಯೋಗೇಶ್ವರು. ಇವ್ರು ಯಾರು ಚಿಗುರಿಸಲಿಲ್ಲ. ದೇವೇಗೌಡನ ಡ್ಯಾಮ್ ಕಟ್ಸ್ಬಿಟ್ಟೆ ಅಂತ ಹೇಳ್ತಾರೆ. 30 ವರ್ಷ ಡ್ಯಾಮ್ ಕಟ್ಸಿದ್ರು. ಯೋಗೇಶ್ ನೀರು ಬಿಡುವವರೆಗೂ ಚನ್ನಪಟ್ಟಣ ಒಣಗೋಗಿತ್ತು. ತೆಂಗಿನ ಗಿಡ ಒಂದು ಇಲ್ದಂಗೆ ಚಿಗುರಿಸ್ತವ್ರು ಅವರು. ಈಗ ನಾನು ಕಟ್ಟಿಸ್ಬಿಟ್ಟೆ ಅಂದರೆ ನೀರಾವರಿ ಮಂತ್ರಿ ಆಗಿದ್ರು, ಸರ್ಕಾರ ದುಡ್ಡು ಕಟ್ಸಿದ್ರು. ದೇವೇಗೌಡನ ಮನೆ ದುಡ್ಡು ಹಾಕೇನು ಡ್ಯಾಮ್ ಕಟ್ಸಲಿಲ್ಲ. ಯೋಗೇಶ್ ಸ್ಥಳೀಕ ಚನ್ನಪಟ್ಟಣದಲ್ಲಿ ಏನು ಮಾಡವ್ರೆ? ಒಂದು ಬಸ್ ಸ್ಟ್ಯಾಂಡ್ ಇರಲಿಲ್ಲ ನಮ್ಮ ಯೋಗ್ಯತೆಗೆ. ಬಸ್ ಸ್ಟ್ಯಾಂಡ್ ಮಾಡಿದ್ವಿ. ಇವತ್ತೊಂದು ಕೋರ್ಟ್ ಮಾಡವ್ರೆ. ಯೋಗೇಶ್ ಬರಬೇಕು. ನಾವು ಪಕ್ಕ